ಸುವರ್ಣಸೌಧದಲ್ಲಿ ಆದಂತಹ ಘಟನೆ, ಸಿಟಿ ರವಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಆದಂತಹ ವಾಗ್ಯುದ್ಧ. ಈ ಒಂದು ಪ್ರಕರಣದಲ್ಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 10 ಜನ ಅಪರಿಚಿತರ ಮೇಲೆ ಎಫ್ಐಆರ್ ದಾಖಲಾಗಿರುವುದು. ಅಂದ್ರೆ ಸಿಟಿ ರವಿ ಅವರ ಮೇಲೆ ಆ ಸಂದರ್ಭದಲ್ಲಿ ಹಲ್ಲೆಯನ್ನ ನಡೆಸಲಾಗುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ರೆಟರಿ ಕಚೇರಿಯಿಂದ ಕಮಿಷನರ್ ಕಚೇರಿಗೆ ದೂರು ಬಂದಿತ್ತು. ಬಿಜೆಪಿ ಎಂಎಲ್ಸಿಗಳಿಂದ ಸೆಕ್ರೆಟರಿ ಕಚೇರಿಗೆ ದೂರನ್ನ ಸಲ್ಲಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಂತಹ ದಾಖಲೆ ಬಳಿಕ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರಿಂದ ಸುಮೋಟೋ ದೂರು ಕೂಡ ದಾಖಲಿಸಿಕೊಂಡು ತನಿಖೆ ಆರಂಭ ಆಗಿರೋದು. ಪಿಎಸ್ಐ ಅವಿನಾಶ್ ಎರಗುಪ್ಪ ಎಂಬುವವರಿಂದ ದೂರನ್ನ ನೀಡಲಾಗಿರೋದು. ಬಿಎನ್ಎಸ್ ಸೆಕ್ಷನ್ 189(2), 191(2), 126(2) ಹಾಗೆ 352, 351(4) ಈ ಕಲಂ 190ರ ಅಡಿಯಲ್ಲಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇರೋ ಹಾಗೆ ಒಂದು ಕಡೆ ಪೊಲೀಸರು ನುಗ್ಗಿಲ್ಲ, ಒಳಗಡೆ ಬಂದಿಲ್ಲ, ಅವರಿಗೆ ಅವಕಾಶ ಕೂಡ ಇರೋದಿಲ್ಲ ಅಂತ ಹೇಳಿ ಬಸವರಾಜ್ ಹೊರಟ್ಟಿ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆಸಲಾಗಿತ್ತು. ಆ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೊಡೋದಾದ್ರೆ ಕಿರಣ್. ಮಧು, ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಿಟಿ ರವಿ ಕೊಟ್ಟಂತಹ ದೂರಿನ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಅನ್ನುವಂಥ ಆರೋಪ ಸಿಟಿ ರವಿ ಕಡೆಯಿಂದ ವ್ಯಕ್ತವಾಗಿತ್ತು. ಕಳೆದ 2-3 ದಿನಗಳಿಂದ ಈ ಆರೋಪವನ್ನೇ ಸಿಟಿ ರವಿ ಮಾಡ್ತಾ ಇದ್ರು. ಆದ್ರೆ ಇದೀಗ ಬೆಳಗಾವಿ ಜಿಲ್ಲೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಗಳು ಅನ್ನುವಂಥ ಒಂದು ವಿಚಾರದಲ್ಲಿ ಸುಮೋಟೋ ಕೇಸನ್ನ ಪೊಲೀಸರು ಹಿರೇಬಾಗೇವಾಡಿ ಠಾಣೆ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇದು ಈಗ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದವರ ಮೇಲೆ ದೂರು ದಾಖಲಾಗಿರುವಂತ ಎಫ್ಐಆರ್ ದಾಖಲಾಗಿರುವಂತಹ ಒಂದು ವಿಚಾರ ಅಂದ್ರೆ, ಮತ್ತೊಂದು ಕಡೆಯಲ್ಲಿ ಸದನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸುವರ್ಣಸೌಧದಿಂದಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿದ್ರು ಕೂಡ ಆ ಸಂದರ್ಭಕ್ಕೆ ಸದನ ನಡೆಯುತ್ತಿರಲಿಲ್ಲ ಅನ್ನುವಂಥದ್ದನ್ನ ಸಭಾಪತಿ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟ ಬಳಿಕ ಅವರನ್ನ ಬಂಧನ ಮಾಡಲಾಗಿದೆ ಅನ್ನುವಂಥ ವಿಚಾರವು ಕೂಡ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ ಪೊಲೀಸರು ಸುವರ್ಣಸೌಧಕ್ಕೆ ಬಂದು ಈಗ ಶಾಸಕರೊಬ್ಬರನ್ನ ಬಂಧನಕ್ಕೆ ಒಳಪಡಿಸಬಹುದಾ ಮತ್ತು ಈ ಸಂದರ್ಭಕ್ಕೆ ಅಂದ್ರೆ ಸಭಾಪತಿಗಳ ಅನುಮತಿಯನ್ನ ಪಡೆದೇ ಅವರು ಇಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳು 3-4 ದಿನಗಳಿಂದ ನಡೀತಾ ಇತ್ತು. ಇದಕ್ಕೆ ಇವತ್ತು ಸಭಾಪತಿಯವರು ಸ್ಪಷ್ಟನೆ ಕೊಟ್ಟಿರುವಂತದ್ದು, ಒಂದು, ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟ ಬಳಿಕ ಸಿಟಿ ರವಿ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನೊಂದು, ಸದನದ ಸಮೀಪದಲ್ಲಿ ಅಥವಾ ಸದನದ ಸ್ಥಳಕ್ಕೆ ಇಲ್ಲಿ ಪೊಲೀಸರು ಬಂದಿರಲಿಲ್ಲ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇಲ್ಲಿ ಸಭಾಪತಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಸದನದ ವಿಚಾರದಲ್ಲಿ, ಸದನದ ಒಳಗೆ ನಡೆದಂತಹ ವಿಚಾರದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಹಸ್ತಕ್ಷೇಪವನ್ನು ಮಾಡಬಹುದು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಪ್ರಶ್ನೆಗಳು ಇದ್ದಿದ್ದವು. ಹೀಗಾಗಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭಾಪತಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ, ಈ ಪ್ರಕರಣ ಅಂದ್ರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಶಾಸಕ ಸಿಟಿ ರವಿ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪ ಏನಿದೆ, ಈ ಪ್ರಕರಣ ಈಗ ಸದ್ಯಕ್ಕೆ ಮುಗಿದಿರುವಂತಹ ವಿಚಾರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಭಾಪತಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಆ ಘಟನೆ ನಡೆದಂತಹ ಸಂದರ್ಭಕ್ಕೆ ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಿತ್ರೀಕರಣ ಕೂಡ ಇಲ್ಲ, ವಿಡಿಯೋ ಚಿತ್ರೀಕರಣ ಕೂಡ ಇಲ್ಲ ಸದನದಲ್ಲಿ ಅನ್ನುವಂಥದ್ದನ್ನು ಕೂಡ ಸಭಾಪತಿಯವರು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಂದರ್ಭಕ್ಕೆ, ಘಟನೆ ನಡೆಯುತ್ತಿರುವಂತಹ ಸಂದರ್ಭಕ್ಕೆ ಒಂದಷ್ಟು ಹೊತ್ತು ಕಲಾಪ ಗದ್ದಲದ ಕಾರಣಕ್ಕಾಗಿ ಮುಂದೂಡಲ್ಪಟ್ಟಿತ್ತು. ಹಾಗಾಗಿ ಚಿತ್ರೀಕರಣ ನಡೀತಾ ಇರಲಿಲ್ಲ, ಹಾಗಾಗಿ ಯಾವುದೇ ದಾಖಲೆಗಳು ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ, ರಾಜ್ಯ ಮಹಿಳಾ ಆಯೋಗ ಸಭಾಪತಿಗಳಿಗೆ ಪತ್ರ ಬರೆದಿರುವಂತಹ ವಿಚಾರದ ಬಗ್ಗೆ ಕೂಡ ಇಲ್ಲಿ ಸಭಾಪತಿಗಳು ಒಂದಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂದ್ರೆ, ಮಹಿಳಾ ಆಯೋಗ ನಮಗೆ ಪತ್ರ ಬರೆಯುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಹೇಳಿದ್ದಾರೆ. ಮತ್ತು ಪೊಲೀಸರು ಸುವರ್ಣಸೌಧಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ನ ಸದಸ್ಯರನ್ನ ಬಂಧನಕ್ಕೆ ಒಳಪಡಿಸುವಂತ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳೋದಕ್ಕಿರುವಂತಹ ಅವಕಾಶಗಳ ಬಗ್ಗೆ ಕೂಡ ಇಲ್ಲಿ ಸಭಾಪತಿಯವರು ಮಾತನಾಡಿದ್ದಾರೆ. ಯಾಕೆಂದ್ರೆ ಕಸ್ಟೋಡಿಯನ್ ಆಫ್ ದ ಹೌಸ್ ಆಗಿ, ವಿಧಾನ ಪರಿಷತ್ನ ಸಭಾಪತಿಯಾಗಿ ವಿಧಾನ ಪರಿಷತ್ನ ಸದಸ್ಯರನ್ನ ರಕ್ಷಣೆ ಮಾಡುವಂತದ್ದು ಸಭಾಪತಿಯವರ ಜವಾಬ್ದಾರಿಯಾಗಿರುತ್ತೆ. ಸದನ ಸುವರ್ಣಸೌಧದಿಂದಲೇ ಶಾಸಕರನ್ನ ಬಂಧನಕ್ಕೊಳಪಡಿಸಿರುವಂತಹ ಕಾರಣಕ್ಕಾಗಿ ಅವರ ರಕ್ಷಣೆಗೆ ಬರುವಂತ ವಿಚಾರದಲ್ಲೂ ಕೂಡ ಸಭಾಪತಿಯವರು ಆ ಸಂದರ್ಭಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಶಾಸಕರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾದ ಬಳಿಕ ರಾತ್ರಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಲೈನ್ ಅಲ್ಲಿ